ನಮಸ್ಕಾರ ಗೆಳೆಯರೇ. ನಮ್ಮ ಸರ್ಕಾರ ಜಾರಿಗೆ ತಂದಿರೋ ಗೃಹಲಕ್ಷ್ಮಿ ಯೋಜನೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಕ್ರಾಂತಿ ಮಾಡಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮನೆ ಯಜಮಾನಿಯ ಕೈಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಿಗ್ತಾ ಇರೋದು ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದೆ. ಆದ್ರೆ ಇವತ್ತು ಈ ಯೋಜನೆಯಲ್ಲಿ ಒಂದು ದೊಡ್ಡ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಹೊಸ ಆದೇಶವನ್ನ ಹೊರಡಿಸೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ಮುಂದೆ ಈ ಹಣ ನಿಮ್ಮ ಖಾತೆಗೆ ಸರಿಯಾಗಿ ಬರಬೇಕಾದ್ರೆ ನೀವು ಒಂದು ಮುಖ್ಯವಾದ ದಾಖಲಾತಿಯನ್ನ ಕೊಡಲೇಬೇಕು. ಅದೇನಪ್ಪಾ ಅಂತಂದ್ರೆ ಜೀವಿತ ಪ್ರಮಾಣ ಪತ್ರ, ಅಂದ್ರೆ ಲೈಫ್ ಸರ್ಟಿಫಿಕೇಟ್. ನಾವು ಬದುಕಿದ್ದೇವೆ ಎಂಬುದಕ್ಕೆ ದೃಢೀಕರಣ ಪತ್ರ. ಇದನ್ನ ಸಲ್ಲಿಕೆ ಮಾಡೋದು ಕಡ್ಡಾಯವಾಗ್ತಾ ಇದೆ. ಈ ಸುದ್ದಿ ಕೇಳಿ ನಿಮಗೆ ಆಶ್ಚರ್ಯ ಕೂಡ ಆಗಬಹುದು. ಆದ್ರೆ ಇದರ ಹಿಂದಿನ ಸರ್ಕಾರದ ಒಂದು ದೊಡ್ಡ ಪ್ಲಾನ್ ಅಡಗಿದೆ. ಬಹಳಷ್ಟು ದಿನಗಳಿಂದ ಒಂದು ಮಾತು ಕೇಳಿ ಬರ್ತಿತ್ತು. ಅದೇನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಹೋಗ್ಬೇಕೋ ಅವರಿಗೆ ಹೋಗ್ತಿದ್ಯಾ ಅಥವಾ ಎಲ್ಲೋ ಮಿಸ್ಯೂಸ್ ಆಗ್ತಿದ್ಯಾ ಅನ್ನೋ ಗೊಂದಲ ಇತ್ತು. ಅದಕ್ಕೆ ಪೂರಕವಾಗಿ ಈಗ ಒಂದು ವಿಷಯ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಲಕ್ಷಾಂತರ ಮಹಿಳೆಯರು ಈ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ ನಿಜ. ಆದ್ರೆ ದುರಾದೃಷ್ಟವಶಾತ್ ಕೆಲವರು ಮರಣ ಹೊಂದಿದ್ರೂ ಕೂಡ ಅವರ ಹೆಸರಲ್ಲಿ ಹಣ ಮಾತ್ರ ಖಾತೆಗೆ ಜಮಾ ಆಗ್ತಾನೆ ಇದೆ. ಇದು ಸರ್ಕಾರದ ಗಮನಕ್ಕೆ ಬಂದಿರೋ ದೊಡ್ಡ ವಿಚಾರ. ಮೊದಲೇ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹೊಂದಿಸಲಿಕ್ಕೆ ಕಷ್ಟವಾಗ್ತಿದೆ. ಆದ್ದರಿಂದ ಈ ಒಂದು ಹೊಸ ದಾರಿಯನ್ನ ಸರ್ಕಾರ ಹುಡುಕಿದೆ. ಇನ್ನು ಮುಂದೆ ಮರಣ ಹೊಂದಿದವರ ಮಾಹಿತಿ ಸರಿಯಾಗಿ ಅಪ್ಡೇಟ್ ಆಗದೆ ಇರೋದ್ರಿಂದ ಕೋಟಿಗಟ್ಟಲೆ ಹಣ ಸುಮ್ಮನೆ ವ್ಯರ್ಥವಾಗ್ತಾ ಇದೆ. ಈ ಒಂದು ಹಣದ ಸೋರಿಕೆಯನ್ನ ತಡೆಯೋಕೆ ಈಗ ದಿನೇಶ್ ಗೂಳಿಗೌಡ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಅದರ ಫಲವಾಗಿ ಈಗ ಈ ಹೊಸ ರೂಲ್ಸ್ ಜಾರಿಯಾಗಲಿದೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು, ಇದೇನಪ್ಪಾ ಹೊಸ ತಲೆನೋವು ಅಂತ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಪಡಿತಾರಲ್ವಾ, ಅವರು ಪ್ರತಿ ವರ್ಷ ಬ್ಯಾಂಕಿಗೆ ಹೋಗಿ ನಾನು ಬದುಕಿದ್ದೀನಿ ಅಂತ ಒಂದು ಪ್ರಮಾಣ ಪತ್ರ ಕೊಡಬೇಕಾಗತ್ತೆ. ಅದೇ ಮಾದರಿನ ಈಗ ಗೃಹಲಕ್ಷ್ಮಿ ಯೋಜನೆಗೂ ಅಳವಡಿಸುತ್ತಿದ್ದಾರೆ. ಈ ನಿಯಮ ಬರೋದ್ರಿಂದ ನಿಜವಾದ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಬದಲಾಗಿ ಯಾರು ಇಲ್ಲವೋ ಅವರ ಹೆಸರಲ್ಲಿ ಹಣ ಹೊಡೆಯೋಕೆ ಕಾಯ್ತಿರೋ ಅಕ್ರಮಗಳಿಗೆ ಇದು ಬ್ರೇಕ್ ಹಾಕುತ್ತೆ. ಸರ್ಕಾರ ಇದುವರೆಗೆ ಸುಮಾರು 55,300 ಕೋಟಿ ರೂಪಾಯಿಗಳನ್ನ ಈ ಯೋಜನೆಗಾಗಿ ಖರ್ಚು ಮಾಡಿದೆ. ಇಷ್ಟು ದೊಡ್ಡ ಮೊತ್ತದ ಹಣ ಜನರ ತೆರಿಗೆ ಹಣವಾಗಿರೋದ್ರಿಂದ ಅದು ಸರಿಯಾದ ಕೈ ಸೇರಬೇಕು ಅನ್ನೋದು ಸರ್ಕಾರದ ವಾದವಾಗಿದೆ. ಏನೋ ಈ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ನೀವು ಪ್ರತಿ ವರ್ಷ ಗ್ರಾಮ್ ಒನ್ ಸೆಂಟರ್ ಅಥವಾ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ. ಒಂದು ವೇಳೆ ಯಾರಾದ್ರೂ ಈ ಪತ್ರವನ್ನ ಸಲ್ಲಿಕೆ ಮಾಡೋದನ್ನ ಮರೆತ್ರೆ ಅಥವಾ ಮಾಡದೆ ಇದ್ರೆ ಅಂತಹವರ ಖಾತೆಗೆ ಬರೋ ಹಣ ತಕ್ಷಣಕ್ಕೆ ಪರ್ಮನೆಂಟ್ ಆಗಿ ನಿಂತು ಹೋಗುತ್ತೆ. ಇದು ಸ್ವಲ್ಪ ಕಠಿಣ ಅನಿಸಿದ್ರೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರೋ ನಷ್ಟವನ್ನ ತಪ್ಪಿಸೋಕೆ ಇದು ಅನಿವಾರ್ಯ ಅಂತಾನೆ ಹೇಳಬಹುದು. ರಾಜ್ಯದಲ್ಲಿ ಸದ್ಯಕ್ಕೆ 1,30,00,000 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯನ್ನ ನಿಭಾಯಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಪಾರದರ್ಶಕತೆ ತರೋದಕ್ಕೋಸ್ಕರ ಈ ಡಿಜಿಟಲ್ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ. ಒಂದಂತೂ ನಿಜ, ಯಾವುದೇ ಒಂದು ದೊಡ್ಡ ಯೋಜನೆ ಬಂದಾಗ ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಇರೋದು ಸಹಜ. ಆದ್ರೆ ಅದನ್ನ ತಿದ್ದಿಕೊಂಡು ಹೋಗೋದೇ ಉತ್ತಮ ಆಡಳಿತದ ಲಕ್ಷಣ. ಈ ಹೊಸ ನಿಯಮದಿಂದ ಅರ್ಹ ಮಹಿಳೆಯರಿಗೆ ಯಾವುದೇ ಆತಂಕ ಬೇಡ. ನೀವು ಸರಿಯಾದ ಸಮಯಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಈ ಬದಲಾವಣೆಯನ್ನ ನಾವು ಸಕಾರಾತ್ಮಕವಾಗಿ ನೋಡಬೇಕಾಗಿದೆ. ಯಾಕೆಂದ್ರೆ ಅರ್ಹರಿಗೆ ಸಿಗಬೇಕಾದ ಹಣ ಅನರ್ಹರ ಪಾಲಾಗುವುದು ಯಾವ ನ್ಯಾಯ ಅಲ್ವಾ? ಹಾಗಾಗಿ ಈ ಮಾಹಿತಿಯನ್ನ ನಿಮ್ಮ ಸುತ್ತಮುತ್ತಲಿರೋ ಎಲ್ಲಾ ಗೃಹಿಣಿಯರಿಗೂ ಮುಟ್ಟಿಸಿ. ಇನ್ನು ಈ ಹೊಸ ರೂಲ್ಸ್ ಇವತ್ತು ನಾಳೆಯೂ ಜಾರಿಗೆ ಬರಲಿದೆ. ನೀವು ಮುಂಜಾಗ್ರತೆಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ವಿವರಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಸರ್ಕಾರದಿಂದ ಅಧಿಕೃತವಾಗಿ ಗಡುವು ಬಂದ ತಕ್ಷಣ ನೀವು ಕೆಲಸವನ್ನ ಮುಗಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಗೃಹಲಕ್ಷ್ಮಿ ಹಣವನ್ನ ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.